ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಪಯಣ ಬಂದು ಮಂತ್ರಾಲಯಕ್ಕೆ ಬಂದು ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೊರಟಿರೋದು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ರೀಸನ್ ಒಂದೇ, ಡಿಸೆಂಬರ್ 25th ರಜೆ ಇರೋದ್ರಿಂದ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಹೊರಟ ಮೇಲೆ ಗೊತ್ತಾಯಿತು ಮಂತ್ರಾಲಯದಲ್ಲಿ ಅವತ್ತಿನ ದಿವಸ ತುಂಬ ರಶ್ ಇದೆ ಅಂತ. ನಾವು ಹೊರಟಿದ್ದು ಬಂದು ಬುಧವಾರ ನೈಟ್ 9:30ಗೆ ನಾವು ಬ್ಯಾಂಗ್ಳೂರ್ ಬಿಟ್ವಿ. ಅಲ್ಲಿಂದ ನಾವು ಗುರುವಾರ ಮಾರ್ನಿಂಗ್ ನಾವು ಮಂತ್ರಾಲಯ ಸೇರಿದ್ದು. ಅದಕ್ಕಿಂತ ಮುಂಚೆ ಹೋಗ್ತಾನೆ ಆನ್ ದಿ ವೇ ಚಿಕ್ಕಬಳ್ಳಾಪುರದಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಕಾರ್ಗೆ ಡೀಸೆಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಾನೆ ಆನ್ ದಿ ವೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಮಿಡ್ಲಲ್ಲಿ ಒಂದು ಹೋಟ್ಲ್ ಹತ್ರ ನಿಲ್ಲಿಸಿ ಅಲ್ಲಿ ಊಟ ಮಾಡಿಕೊಂಡು ನಾವು ಹೊರಟ್ವಿ. ಊಟಕ್ಕೆ ಹೋಗಿದ್ದು ರೆಸ್ಟೋರೆಂಟ್ ಬಂದು ಕೃತುಂಗ ಅಂತ. ಇದು ಬಂದು ಆಂಧ್ರ ಸ್ಟೈಲ್ ರೆಸ್ಟೋರೆಂಟು. ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ಇಲ್ಲೇ ನಮಗೆ ಆಲ್ಮೋಸ್ಟ್ 1.5 hour ಟೈಮ್ ವೇಸ್ಟ್ ಆಯಿತು. ಯಾಕಂದರೆ ಅದು ಸರ್ವಿಸು ಪ್ರಾಪರ್ ಇರಲಿಲ್ಲ. ಅವರು ಡಿಲೇ ಮಾಡಿದ್ರು. ಏನೇ ಫುಡ್ ಆರ್ಡ್ರ್ ಮಾಡಿದ್ರು ಮ್ಯಾಕ್ಸ್ 20-30 ಮಿನಿಟ್ಸ್ ಟೈಮ್ ತೊಗೊಂಡ್ರು. ಅದಲ್ಲದೆ ಫುಡ್ಡು ಅಷ್ಟಾಗಿ ಇಷ್ಟ ಆಗಿಲ್ಲ ಅಂತ ನೆಕ್ಸ್ಟ್ ಅದ್ರ ಆಪೋಸಿಟಲ್ಲೇ ಒಂದು ಬರ್ಗರ್ ಕಿಂಗ್ ಇತ್ತು. ಬರ್ಗರ್ ಕಿಂಗಲ್ಲಿ ಎಲ್ಲರೂ ಬರ್ಗರ್ ತೊಗೊಂಡು ನಾವು 4 ಜನನೂ ಬರ್ಗರ್ ತಿಂದ್ಕೊಂಡು ನಾವು ಅಲ್ಲಿಂದ ವಾಪಸ್ಸು ಹೊರಟ್ವಿ. ಹೋಗ್ತಾ ಮಿಡ್ಲಲ್ಲಿ ನಿದ್ದೆ ಬರ್ತಿತ್ತು ಅಂತ ಅಲ್ಲಿ ಟೀ ಶಾಪ್ ಹತ್ರ ನಿಲ್ಲಿಸಿ ಅಲ್ಲಿ ನಾವು 4 ಜನನೂ ಹೋಗಿ ಲೆಮನ್ ಟೀ ಕುಡಿದ್ವಿ. ಆಮೇಲೆ ವಾಪಸ್ಸು ಲೆಮನ್ ಟೀ ಕುಡ್ಕೊಂಡು ಇಲ್ಲೇ ನಾವೇನಾರ ಆಲ್ಟ್ ಆಗ್ತೀನಿ ಅಂದರೆ ಟೈಮ್ ಆಗುತ್ತೆ ಅಂದ್ಕೊಂಡು ನಾವೇನು ಮಾಡಿದ್ವಿ, ಹೊರಟ್ಬಿಟ್ವಿ. ನಾವು ಮಂತ್ರಾಲಯಕ್ಕೆ ಸೇರಿದ್ದು ಬಂದು ಬೈ 4:30 ನಾವು ಮಂತ್ರಾಲಯಕ್ಕೆಲ್ಲ ರೀಚ್ ಆದ್ವಿ. ಅಲ್ಲಿ ಮಂತ್ರಾಲಯಕ್ಕೆ ಹೋದ್ಮೇಲೆ ನಾವು ರೂಮ್ ಬುಕ್ ಮಾಡಿರಲಿಲ್ಲ. ಯಾಕೆ ಅಂದರೆ ರೂಮ್ಸ್ ಯಾವುದು ಅವೈಲೇಬಲ್ ಇರಲಿಲ್ಲ, ಯಾವುದು ಖಾಲಿ ಇರಲಿಲ್ಲ. ಹಂಗಾಗಿ ಡೈರೆಕ್ಟ್ ಹೋದ್ವಿ. ಅಲ್ಲಿ ಹೋಗ್ತಾನೆ ಫ್ರೆಶಪ್ಗೆ ಅಂತ ಹೋಗಿ ಅಲ್ಲಿ ಫ್ರೆಶಪ್ ಎಲ್ಲ ಮಾಡಿಕೊಂಡು ವಾಪಸ್ಸು ನಾವು ದರ್ಶನಕ್ಕೆ ಅಂತ ಹೊರಟ್ವಿ. ದರ್ಶನಕ್ಕೆ ನಾವು ಹೊರಟಿದ್ದು ಬಂದು 5:30ಗೆ ಹೊರಟ್ವಿ. ಹೋಗೋಷ್ಟರಲ್ಲೊಂದು 6 o'clock ಹಂಗಾಗಿತ್ತು. ದರ್ಶನಕ್ಕೆ ಹೋಗೋ ಟೈಮಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಅವ್ರಿಗೆ ಪರಿಚಯ ಇರೋರು ದೇವಸ್ಥಾನದಲ್ಲಿ ಇದ್ದಾರೆ ಅಂದ್ಕೊಂಡು ಅವ್ರಿಗೆ ಫೋನ್ ಮಾಡಿ ಅವ್ರ ಮುಖಾಂತರ ನಮಗೊಂದು VIP ದರ್ಶನ ಆಯಿತು. ನಮಗೆ ದರ್ಶನಕ್ಕೆ ಏನೊಂದು 15-20 ಮಿನಿಟ್ಸಲ್ಲಿ ನಮಗೆ ದರ್ಶನ ಆಗೋಯಿತು, ರಾಯರ ದರ್ಶನ. ಅಂದರೆ ಒಂದು 6 ಗಂಟೆಗೆ ಹೋಗಿ ಒಂದು 6:30 ಅಷ್ಟರಲ್ಲೆಲ್ಲ ನಾವು ಆಚೆ ಬಂದ್ವಿ. ಆಚೆ ಅಂದರೆ ಗರ್ಭಗುಡಿಯಿಂದ ಆಚೆ ಬಂದ್ವಿ. ಅದಾದಮೇಲೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಪ್ರದರ್ಶನ ಹಾಕ್ಕೊಂಡು ಗುರುಗಳ ಹತ್ರ ಮಂತ್ರಾಕ್ಷತೆ ಮತ್ತು ತೀರ್ಥ ತೊಗೊಂಡು ಜೊತೆಗೆ ಪ್ರಸಾದ ಇಸ್ಕೊಂಡು ಅಲ್ಲಿಂದ ಆಚೆ ಬಂದ್ವಿ. ಆಚೆ ಬಂದು ನೋಡ್ತೀವಿ ಫುಲ್ಲು ಜನ ಸೇರಿದ್ರು. ಯಾಕಂದರೆ 25th ರಜೆ ಇರೋದ್ರಿಂದ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಜನ ಸೇರ್ತಾರೆ ಅಂತ. ಆದರೆ ನಮ್ಮದು ದರ್ಶನ ಸ್ವಲ್ಪ ಬೇಕಾಗಿರೋದ್ರಿಂದ ನಾವು ಒಳಗಿರೋದ್ರಿಂದ ಅಷ್ಟು ಗೊತ್ತಾಗಲಿಲ್ಲ ಅಷ್ಟು ಜನ ಸೇರಿದ್ದಾರೆ ಅಂತ. ಆದರೆ ಔಟ್ಸೈಡ್ ನೋಡಿದ್ರೆ ತುಂಬ ಜನ ಸೇರಿದ್ರು. ಆಲ್ಮೋಸ್ಟು VIP ದರ್ಶನ ಮತ್ತು ಸ್ಪೆಷಲ್ ದರ್ಶನ ಎಲ್ಲ ಫುಲ್ಲು ರಶ್ ಆಗಿದ್ರು. ಯಾಕಂದ್ರೆ ನಾವು ಹೋಗೋ ಟೈಮಲ್ಲಿ ಅಷ್ಟು ರಶ್ ಇರಲಿಲ್ಲ. ಏನೊಂದು 20-30 ಮೆಂಬರ್ಸ್ ಅಷ್ಟೇ ಇದ್ದಿದ್ದು VIP ದರ್ಶನ. ನಾರ್ಮಲ್ ದರ್ಶನದಲ್ಲೂ ಅಷ್ಟು ಜನ ಇರಲಿಲ್ಲ, ಕಮ್ಮಿ ಇದ್ದರು. ಆಮೇಲೆ ಹೋಗ್ತಾ ಫುಲ್ ರಶ್ ಆದರು. ಅದಾದಮೇಲೆ ಅಲ್ಲಿಂದ ಹೊರಟಿ ಆಚೆ ಬಂದು ಅಲ್ಲಿಂದ ಹೊಳೆ ಹತ್ರ ಹೋಗಿ ಹೊಳೆ ಎಲ್ಲ ನೋಡಿಕೊಂಡು ಹಂಗೆ ಬರ್ತಾ ಅಲ್ಲಿ ಒಂದು ಕೊಳ ಇದೆ ರೂಮ್ಸ್ ಎದುರುಗಡೆನೆ. ಆ ರೂಮ್ ಹತ್ರ ಎದುರುಗಡೆ ಕೊಳದ ಹತ್ರ ನೋಡಿಕೊಂಡು ಅಲ್ಲಿಂದ ನಾವು ವಾಪಸ್ ಹೊರಟಿದ್ದೆ ಅಂಜನಾದ್ರಿಗೆ. ನಾವು ಇದು ಒಂದಕ್ಕೆ ಪ್ಲ್ಯಾನ್ ಮಾಡಿರಲಿಲ್ಲ. ಆನ್ ದಿ ವೇ ಬರ್ತಾನೆ ಅಂಜನಾದ್ರಿ ಟೆಂಪಲ್ ನೋಡಿಕೊಂಡು, ಅಂದರೆ ಆಂಜನೇಯನ ದೇವಸ್ಥಾನ ನೋಡಿಕೊಂಡು ವಾಪಸ್ಸು ಬ್ಯಾಂಗ್ಳೂರ್ ಬರೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಂದ ಹೋಗ್ತಾ ಇನ್ನೊಬ್ಬರು ನಮ್ಮ ಫ್ರೆಂಡ್ ಒಬ್ಬರು ಅವರು ಮಸ್ಕಿಲಿ ಒಂದು ಟಿಫನ್ ಮಾಡಿರಲಿಲ್ಲ. ಸಿದ್ದನೂರಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಮಸ್ಕಿ ತಾಲೂಕು. ನಾವಿದ್ದಿದ್ದ ಜಾಗದಿಂದ 20 kilometers ಆಗುತ್ತೆ ಮಲ್ಲಿಕಾರ್ಜುನ ಟೆಂಪಲ್ಗೆ. ಅಲ್ಲಿಗೆ ಹೋದ್ವಿ. ಆದರೂ ದೇವಸ್ಥಾನದ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.